ಇದ್ದೆ, ಮೇವಿಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ನೆಂದೋಗಿದೆ ನೋಡಿ. ಈಗ ಬಂದಿದ್ದೀವಿ, ಮೇವು ಅಲ್ಲಿ ಹಾಕಿದ್ದೀವಿ. ಮೇಕೆ ಶೆಗಣಿ 2 ಮೇಕೆನ ಮಾರಾಕಿದ್ದೀವಿ. ಇನ್ನು ಈ ಚಿಕ್ಕ ಮರಿ ಇದೆ. ಇವನಂತೂ ಆ ಮೇಕೆಗಳಿಗೆ ತುಂಬ ತೀಟೆ ತರಲೆ ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆಲ್ಲ ಮಾಡಬಾರ್ದು. ಮಳೆ ಅಂತೂ ತುಂಬ ಗಟ್ಟಿಯಾಗಿ ಮಳೆ ಬರ್ತಾ ಇದೆ. ಇನ್ನೇನು ರಾಗಿ ಹೊಲ ಎಲ್ಲ ಬಿತ್ತಬೇಕು. ಮಳೆ ಇದ್ದಿಲ್ಲ, ತುಂಬ ದಿನ ಬಿಟ್ಟಿದ್ದಾರೆ. ಆದರೆ ಮಳೆ ಕಮ್ಮಿ ಇತ್ತು. ಇವತ್ತಂತೂ ತುಂಬ ಗಟ್ಟಿಯಾಗಿ ಮಳೆ ಬರ್ತಾ ಇದೆ. ಖುಷಿ ಅಂತೂ ತುಂಬ ಖುಷಿ ಆಗ್ತಾಯಿದೆ ಮಳೆ ಬರ್ತಾ ಇದೆ. ನಾನು ಮೇವಿಗೆ ಹೋಗಿದ್ದರೆ ಈಗ ನೋಡಿ ಮಳೆನೆಲ್ಲ ನೆಂದು ತಲೆಯೆಲ್ಲ ತ್ಯಾಮ. ಮನೆ ಸ್ವಲ್ಪ ತೇಮ ಇಲ್ಲ ಅಂದರೆ ತೀಟೆ ಮಾಡ್ತಾ ಆಡ್ತಾರೆ. ಮಳೆಲೆಲ್ಲ ನೆನ್ಕೊಂಡು ನೋಡಿ ಯಾವ ಥರ ಮಳೆ ನೆಂದ. ಬುದ್ಧಿ ಇರೋ ನಿಂಕ ಕೈ ಬಾಯಿಂದ ಕೈ ಕೈ ತೆಗಿ. ಎಲ್ಲ ನೆನ್ಕೊಂಡು ಬಂದಿದ್ದಾನೆ. ಸ್ನಾನ ಮಾಡಿಬಿಟ್ಟು ಹೋಗಬೇಕು. ಟೈಮ್ ಏನಿದ್ದು 3-4 ಗಂಟೆ ಆಗಿದೆ. ಬರ್ತಾ ಇದೆ. ನೋಡ್ತಾ ಇರ್ಬೋದು ಮಳೆ ಎಷ್ಟು ಗಟ್ಟಿಯಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಫೋನ್ ಇಟ್ಟಿದ್ದೆ, ಅದಕ್ಕೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ತುಂಬ ದಿನ ಆದಮೇಲೆ ಗಟ್ಟಿಯಾಗಿ ಮಳೆ ಬರ್ತಾ ಇದೆ. ಇನ್ನೇನು 1 ವೀಕ್ ಆಯಿತು ಮಳೆ ಬಂದು. ಸ್ವಲ್ಪ ಬಂದಿತ್ತು ಅಷ್ಟೇ. ಈಗ ಸ್ವಲ್ಪ ಗಟ್ಟಿಯಾಗಿ ಮಳೆ ಬರ್ತಾ ಇದೆ. ಯಜಮಾನ್ರು ಹೊರಗೆ ಹೋಗಿದ್ದಾರೆ, ಅದಕ್ಕೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಬಂದೆ. ಫ್ರೆಂಡ್ಸ್, ಮಳೆಯಲ್ಲಿ ನೆಂದಾದ್ಮೇಲೆ ಹಿಂಗೆ ಸ್ನಾನ ಮಾಡಿ ರೆಡಿ ಆದ್ವಿ. ಮಗನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಆಗಿಬಿಟ್ಟು ಈಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರ್ತಾಗ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಗ ಬಂದು ಅಡುಗೆ ಮಾಡಬೇಕಾದ್ರೆ ತೀಟೆ ತರಲೆ ಎಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಅವ್ನ ಜೊತೆ ಮಾತಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನೀಗ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಂಡೆಕಾಯಿ ಸಾಂಬಾರನ್ನು ರುಬ್ಬದೆ ಹಾಗೇ ಮಾಡೋವಂಥದ್ದು. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನೀಗ ಈರುಳ್ಳಿ, ಟೊಮೊಟೊ ಮತ್ತು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳಿಗೆಗೆ ಸ್ವಲ್ಪ ಸಾಸಿವೆ ಮತ್ತು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲಿ ಚೆನ್ನಾಗಿ ಕಾದಿ ಸಾಸಿವೆ ಎಲ್ಲ ಚಿಟಪಟ ಅನ್ನೋ ಥರ ಕಾದಾದ್ಮೇಲೆ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋವಂಥದ್ದು. ಈಗ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಘಮ ಎಲ್ಲನೂ ಅಷ್ಟೇ. ಇದ್ರ ಏನು ಬೇರೆ ಎಕ್ಸ್ಟ್ರಾ ಪೌಡರ್ಸ್ ಏನು ಹಾಕಿ ಮಾಡೋದಲ್ಲ, ನ್ಯಾಚುರಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇರೋವಂಥದ್ದು. ತುಂಬಾ ಬೇಗ ಆಗೋವಂಥ ಬೆಂಡೆಕಾಯಿ ಸಾಂಬಾರು, ರುಬ್ಬದೆ ಮಾಡೋವಂಥದ್ದು. ಹಾಗೆ ಪಲ್ಯ ಮಾಡ್ಕೊಬೋದು, ಗೊಜ್ಜು ಬೇಕಾದರೂ ಮಾಡ್ಕೊಬೋದು. ಈಗ ನಾನು ಬಂದು ಸ್ವಲ್ಪ ಲೈಟಾಗಿ ಸಾಂಬಾರು ಮಾಡ್ಕೊತಾ ಇರೋವಂಥದ್ದು. ಈಗ ಬಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಷ್ಟೇ ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಬೆಂಡೆಕಾಯಲ್ಲಿರುವಂಥ ಬಂಕ ಎಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೊಬೇಕು. ಈಗ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಈಗ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ, ಬೆಂಡೆಕಾಯಿ 3ನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೊತಾ ಇದ್ದೀನಿ. ಯಾಕೆಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಬೆಂಡೆಕಾಯಿ ಹಾಕ್ತೀನಿ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ 3 ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಬೆಂದ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಯಾಕೆಂದರೆ ಬೆಂಡೆಕಾಯಿನಲ್ಲಿ ಬಂಕ ಇರೋದ್ರಿಂದ ಆ ಬಂಕ ಹೋಗೋ ತನಕನೂ ಬೆಂಡೆಕಾಯಿನ ಹುರ್ಕೊಬೇಕು. ಇವು ಬಂಕ ಚೆನ್ನಾಗಿ ಹೋಗೋ ತನಕನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂತಂದರೆ ಬಂಕ ಹಾಗೆ ಇದ್ದರೆ ಸಾಂಬಾರು ಕೂಡ ಆ ಥರನೇ ಬಂಕ ಥರನೇ ಇರುತ್ತೆ. ಈಗ
ನೀಟಾಗಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಬಂಕ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಫ್ರೆಶ್ ಆಗಿದೆ ಬೆಂಡೆಕಾಯಿ ಆ ಕಾರಣಕ್ಕೆ ಬಂಕ ಜಾಸ್ತಿ ಬರುತ್ತೆ. ಸ್ವಲ್ಪ 1 ದಿವಸ 2 ದಿವಸ ತಂದು ಸ್ಟಾಕ್ ಇಟ್ಟು ಮಾಡಿದ್ರೆ ಏನು ಬಂಕ ಅಷ್ಟೊಂದು ಇರೋದಿಲ್ಲ. ತುಂಬ ಕಮ್ಮಿ ಇರುತ್ತೆ. ಈಗ ನಾನು ಬಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಟೊಮೊಟೊ ಎಲ್ಲ ಚೆನ್ನಾಗಿ ಇದಾಗಿದೆ, ಬೆಂದ್ಕೊಂಡಿದೆ. ಈಗ ಏನಿದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನವನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ. ಅರಶಿನ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಾಕಿ ಮಾಡೋದ್ರಿಂದ ಪಲ್ಯ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಚಪಾತಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ಇನ್ನೇನು ಪಲ್ಯನೂ ರೆಡಿ ಆಗುತ್ತೆ. ಇದೇ ಥರ ಮಾಡ್ಕೊಳೋದ್ರಿಂದ ಪಲ್ಯ ರೆಡಿ ಆಗುತ್ತೆ. ನಾನು ಬಂದು ಇದನ್ನ ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು. ಮಿಕ್ಸ್ ಎಲ್ಲ ಆದಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ. ಈಗ ನಾನು ಬಂದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಮುದ್ದೆಗೆ ಬೇಕಾದ ಕಾರಣ ನಾನು ಸಾಂಬಾರು ಮಾಡ್ತಾ ಇರೋದಲ್ವ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಯಾಕಂತಂದರೆ ಸ್ವಲ್ಪ ತೆಳ್ಳಗೆ ಇದೆ ಆ ಕಾರಣಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ ಇನ್ನೇನು ಸಾಂಬಾರು ರೆಡಿಯಾಗಿದೆ. ಎಷ್ಟು ಬೇಗ ಮಾಡೋ ಅಂಥದ್ದು ಬೆಂಡೆಕಾಯಿ ಸಾಂಬಾರು. ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡ್ಬಿಟ್ಟು ಬೆಂಡೆಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ನಾನೀಗ ಇಷ್ಟು ನೀರನ್ನು ಹಾಕಿ ಕಾಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಎಲ್ಲ ಬರ್ತಾ ಇದ್ದಾಗ ಕುದಿ ಎಲ್ಲ ಬಂದಾದಮೇಲೆ ಇನ್ನೇನು ಸ್ವಲ್ಪ ಹೊತ್ತು ಕುದಿ ಬರಲಿ. ಕುದಿ ಬಂದು ನೀಟಾಗಿ ಇದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕುದ್ದಾದ್ಮೇಲೆ ಇನ್ನೇನು ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ಎಷ್ಟು ತೆಳ್ಳಗೆ ಮತ್ತು ನೋಡಿಕೊಂಡು ನೀರು ಬೇಕಾದರೆ ಹಾಕ್ಕೊಬೋದು. ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಸ್ಟ್ರಾಂಗಾಗಿ ಕೊಟ್ಬಿಟ್ಟು ಸ್ವಲ್ಪ ಇನ್ನೂ ತೆಳ್ಳಗೆ ಮಾಡ್ಕೊಬೋದು. ಇಲ್ಲಾಂದರೆ ನಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ. ಗಟ್ಟಿನೂ ಇಲ್ಲ ಸ್ವಲ್ಪ ತೆಳ್ಳಗನೂ ಇಲ್ಲ. ಇಷ್ಟು ತಿಕ್ನೆಸ್ಸಾಗಿ ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೇನು ಸಾಂಬಾರು ರೆಡಿ ಆಯಿತು. ಪರ್ಫೆಕ್ಟಾಗಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನೀವು ಕೂಡ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಮುದ್ದೆ ಮತ್ತು ರೈಸಿಗೆ ಇಟ್ಟಿದ್ದೀನಿ. ಇನ್ನೇ ಮುದ್ದೆ ಎಲ್ಲ ಮಾಡಿ ಊಟ ಎಲ್ಲ ಮಾಡೋಣ. ಫ್ರೆಂಡ್ಸ್ ಈಗ ಮೇವು ಕಟ್ ಮಾಡಬೇಕು. ಆದರೆ ಮಳೆ ಬರ್ತಾಯಿದೆ. ಮನೆ ಹತ್ರ ಎಲ್ಲ ಕ್ಯಾಮ್ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಮೇವು ಕಟ್ ಮಾಡಬೇಕು. ಮೇಕೆಗೆ ಮೇವಿಲ್ಲ. ನೋಡಿ ಮಳೆ ಬರ್ತಾಯಿದೆ. ನಮ್ಮ ನಾಯಿ ಮಳೆ ನೆನೀತಾ ಇದೆ. ಮೇವು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ರ್ ಎತ್ಕೊಂಡಿದ್ದೀನಿ. ಆದರೆ ನೋಡಿ ತ್ಯಾಮ ಎಣ್ಣೆಯಿಂದ ಎಲ್ಲ ಕಡೆಯೂ ತ್ಯಾಮ ಆಗ್ತದೆ. ಈಗ ನಾನು ಮೇವು ಕಟ್ ಮಾಡಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮೇವೆಲ್ಲ ಕಟ್ ಮಾಡಿದ್ವಿ. ಈವ್ನಿಂಗಿಂದ ಮಳೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ನಿಂತಿತ್ತು. ಮತ್ತೆ ಮಳೆ ಬರೋಕ್ಕೆ ಹನಿ ಬೀಳೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ಅದಕ್ಕೆ ನಾಯಿನ ಅಲ್ಲಿ ಕಟ್ಟಾಕಿದ್ದೀನಿ ನಮ್ಮ ರಾಮುನ. ಅದು ಬಂದು ಮಳೆ ನೆನೀತಾ ಇತ್ತು. ಹಾಗೆ ಮೇಕೆಗೆಲ್ಲ ಮೇವೆಲ್ಲ ಹಾಕಿದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್